ಎಲ್ಲರಿಗೂ ನಮಸ್ತೆ. KPSC ಎಕ್ಸಾಮ್ಸ್ ತುಂಬಾ ಕರೆದಿದ್ದಾರೆ. ಶ್ರಮಪಟ್ಟು ಎಕ್ಸಾಮ್ಸನ್ನು ಗೆದ್ದು ನೀವೀಗ 1, 2 ಅಥವಾ 5, 10 ಆಗಲಿ ನಿಮಗೆ ಎಕ್ಸಾಮ್ ಬರೆದು ನಿಮಗೆ ಸಿಗಲಿಲ್ಲ ಅಂದರೆ ದಯವಿಟ್ಟು ಬೇಸರ ಮಾಡ್ಕೋಬೇಡಿ. ಮತ್ತೆ ಎಕ್ಸಾಮನ್ನು ಬರಿತಾನೇ ಇರಿ, ಗೆದ್ದೇ ಗೆಲ್ತೀರಾ. ಹೀಗೆ ಹೇಳ್ತಾ ನಮ್ಮ ಮೊದಲನೇ ಪ್ರಶ್ನೆ ನೋಡೋಣ. ಇದಕ್ಕೆ ಒಂದು ಮೆಮರಿ ಟ್ರಿಕ್ಸ್ ಇದೆ. ನಮ್ಮ ಮೊದಲನೇ ಪ್ರಶ್ನೆ, ಸಪ್ತ ಸಹೋದರಿಗಳು ಎಂದು ತಿಳಿಯಲ್ಪಡುವ ಭಾರತದ ರಾಜ್ಯಗಳು ಯಾವುದು? ಇದು KPSCಯಲ್ಲಿ ಕಾಮನ್ ಆಗಿ ಕೇಳುವ ಒಂದು ಕ್ವಶ್ಚನ್ನೇ. ಇದಕ್ಕೆ 4 ಆಪ್ಷನ್ ಕೊಡ್ತಾರೆ. ಇದರಲ್ಲಿ ಸಪ್ತ ಸಹೋದರಿಗಳು ಎಂದು ತಿಳಿಯಲ್ಪಡುವ ರಾಜ್ಯ ಯಾವುದು ಅಂತ ಕೇಳಿದರೆ ನಮಗೆ ಈ ಕೋಡ್ ಒಂದು ನೆನಪಲ್ಲಿಟ್ಕೊಂಡ್ರೆ ಈಸಿಯಾಗಿ ಈ ಕ್ವಶ್ಚನ್ಗೆ ಉತ್ತರವನ್ನು ಮಾಡಬಹುದು. ಇದರ ಕೋಡ್ ಅಂದರೆ MT ನನ್ನ ಮಾಮನ್. MT ನನ್ನ ಮಾಮನ್. M ಅಂದರೆ ಮಣಿಪುರ್, T ಅಂದರೆ ತ್ರಿಪುರ, M ಅಂದರೆ ಮೇಘಾಲಯ, A ಅಂದರೆ ಅರುಣಾಚಲ್ ಪ್ರದೇಶ್, M ಅಂದರೆ ಮಿಜೋರಾಂ, A ಅಂದರೆ ಆಸಾಮ್, N ಅಂದರೆ ನಾಗಾಲ್ಯಾಂಡ್. ಭಾರತದ ರಾಜ್ಯಗಳ ಸಪ್ತ ಸಹೋದರಿಗಳು ಅಂತ ಕೇಳಿದರೆ ಈ ಒಂದು ಕೋಡನ್ನು ಉಪಯೋಗಿಸಿ ನಮಗೆ ಈಸಿಯಾಗಿ ಕ್ವಶ್ಚನನ್ನು ಆನ್ಸರ್ ಮಾಡಬಹುದು. ನೆಕ್ಸ್ಟ್ ಪ್ರಶ್ನೆ, ಲೆಜಿಸ್ಲೇಟಿವ್ ಕೌನ್ಸಿಲ್. ಭಾರತದಲ್ಲಿ ಎಷ್ಟು ಲೆಜಿಸ್ಲೇಟಿವ್ ಕೌನ್ಸಿಲ್ಗಳು ಇರುವ ರಾಜ್ಯಗಳಿದೆ ಅಂತ ಕೇಳಿದರೆ 6 ರಾಜ್ಯಗಳಿಗೆ ಭಾರತದಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳಿದೆ. ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಕ್ವಶ್ಚನ್. ಇದು ನಾನು ರೈಲ್ವೆ ಎಕ್ಸಾಮ್ ಬರೆದಾಗ ನಾನು ಇದು ತುಂಬ ಸಲ ನೋಡಿದ್ದೀನಿ ಇಂಥ ಒಂದು ಕ್ವಶ್ಚನ್. ಇದು ಈಸಿಯಾಗಿ ನಮಗೆ ನೆನಪಿಟ್ಕೊಳ್ಳಿಕ್ಕೆ ಒಂದು ಟ್ರಿಕ್ಸ್ ಅಂದರೆ M ಜೇಕಬ್ ಸಾರ್ ಕಲಿಸಿದರು. M ಜೇಕಬ್ ಸಾರ್ ಕಲಿಸಿದರು. M ಅಂದರೆ ಮಹಾರಾಷ್ಟ್ರ, J ಅಂದರೆ ಜಮ್ಮು ಕಾಶ್ಮೀರ್, A ಅಂದರೆ ಆಂಧ್ರ ಪ್ರದೇಶ್, K ಅಂದರೆ ಕರ್ನಾಟಕ, U ಅಂದರೆ ಉತ್ತರ ಪ್ರದೇಶ್, B ಅಂದರೆ ಬಿಹಾರ್. ನೆಕ್ಸ್ಟ್ ಪ್ರಶ್ನೆ, ಭಾರತದ ದೇಶೀಯ ಪಾರ್ಟಿಗಳು. ಇದೊಂದು ಕನ್ಫ್ಯೂಷನ್ ಆಗಿರೋ ಕ್ವಶ್ಚನ್ ನನಗೆ. ಯಾಕಂದರೆ ದೇಶೀಯ ಪಾರ್ಟಿಗಳು ನನಗೆ ಯಾವಾಗಲೂ ಕನ್ಫ್ಯೂಷನ್ ಬರುತ್ತೆ. ಅದಕ್ಕೋಸ್ಕರ ನಾನು ಹೇಳಿದ್ದು, ನಿಮಗೆ ಹೇಗೆ ಅಂತ ಗೊತ್ತಿಲ್ಲ ನನಗೆ. ಇದಕ್ಕೆ ಒಂದು ಈಸಿ ಟ್ರಿಕ್ ಅಂದರೆ INC-BBC ಅಂತ. INC-BBC. I ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, N ಅಂದರೆ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ, C ಅಂದರೆ CPI, B ಅಂದರೆ BJP, B ಅಂದರೆ ಬಹುಜನ ಸಮಾಜ ಪಾರ್ಟಿ, C ಅಂದರೆ CPM. ನೆಕ್ಸ್ಟ್ ಪ್ರಶ್ನೆ, ನಮ್ಮ ನೆಕ್ಸ್ಟ್ ಪ್ರಶ್ನೆ, ಜಲದಿಂದ ಹರಡುವ ರೋಗಗಳು. ಜಲದಿಂದ ಹರಡುವ ರೋಗಗಳು ಅಂದರೆ ನೀರಿನಿಂದ ನಮಗೆ ಸಿಗುವ ಕಾಯಿಲೆಗಳು ಯಾವುದಂತ ಕೇಳ್ತಾರೆ. ಇದರ ಮೆಮರಿ ಟ್ರಿಕ್ಸ್ ಅಂದರೆ LDC ಪರೀಕ್ಷೆ ಅಂದರೆ LD ಕ್ಲರ್ಕ್ ಪರೀಕ್ಷೆ ಎಲ್ಲಿ ನಡೆದದ್ದು? ತಾಜ್ ಹೋಟೆಲ್ನಲ್ಲಿ. LDC ಪರೀಕ್ಷೆ ತಾಜ್ ಹೋಟೆಲ್ನಲ್ಲಿ. L ಅಂದರೆ ಲೆಪ್ಟೋಸ್ಪಿರೋಸಿಸ್, D ಅಂದರೆ ಡಿಸೆಂಟ್ರಿ, C ಅಂದರೆ ಕಾಲೆರಾ, P ಅಂದರೆ ಪೋಲಿಯೋ, T ಅಂದರೆ ಟೈಫಾಯ್ಡ್, A ಅಂದರೆ ಅಮಿಯೋಬಿಯಸಿಸ್, J ಅಂದರೆ ಜಾಂಡೀಸ್, H ಅಂದರೆ ಹೆಪಟೈಟಿಸ್. ನಮ್ಮ ಲಾಸ್ಟ್ ಪ್ರಶ್ನೆ, ಆಟಗಾರರ ಸಂಖ್ಯೆ. ಇದಕ್ಕೆ ನಾನು ಕೋಡೇನು ಮಾಡಲಿಲ್ಲ, ಆದರೆ ಇಂಥ ಒಂದು ಕ್ವಶ್ಚನ್ ಬರುತ್ತೆ ನಿಮಗೆ. ಅದಕ್ಕೆ ಸಿಂಪಲಾಗಿ ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇ. ಆಟಗಾರರ ಸಂಖ್ಯೆ, ಬಾಸ್ಕೆಟ್ಬಾಲ್ನಲ್ಲಿ 5 ಆಟಗಾರರು, ವನಿತಾ ಬಾಸ್ಕೆಟ್ಬಾಲಲ್ಲಿ 6, ಐಸ್ ಹಾಕಿ 6, ವಾಲಿಬಾಲ್ 6, ವಾಟರ್ ಪೋಲೋ 7, ಕಬಡ್ಡಿ 7, ಕ್ರಿಕೆಟ್ 11, ಫುಟ್ಬಾಲ್ 11, ಹಾಕಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.